ಶಾಂತಿನಗರ ವಿಲ್ಸನ್ ಗಾರ್ಡನ್ ಅಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ನೀರಲ್ಲಿ ಸಿಲುಕಿದೆ ಕೆಎಸ್ಆರ್ಟಿಸಿ ಸ್ಲೀಪರ್ ಬಸ್. ಸುಮಾರು 3-4 ಅಡಿ ನೀರಲ್ಲಿ ಬಸ್ ನಿಂತಿದೆ. ಅದು ಕೆಟ್ಟು ಹೋಗ್ಬಿಟ್ಟಿದೆ. ಬೆಳಗ್ಗೆಯಿಂದ ಸಿಬ್ಬಂದಿ ಅದನ್ನ ರಿಪೇರಿ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಲ್ಸನ್ ಗಾರ್ಡನ್ ಅಲ್ಲಿ ಮನೆಗಳಿಗೂ ನೀರು ನುಗ್ಗಿದೆ. ರಾಜಕಾಲುವೆ ನೀರು ಸುತ್ತಮುತ್ತಲಿನ ಬಹುತೇಕ ಏರಿಯಾಗಳನ್ನ ಜಲಾವೃತ ಮಾಡಿಬಿಟ್ಟಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಇನ್ನೊಂದು ಕಡೆ ಹೊರಗಡೆ ಪಾರ್ಕ್ ಮಾಡಿದಂತ ಕಾರ್, ಆಟೋಗಳು ಕೂಡ ಮುಳುಗಡೆ ಆಗ್ಬಿಟ್ಟಿದೆ. ಬಟ್ಟೆ, ಬರೆ, ದಿನಸಿ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಲೋಕೋಪಯೋಗಿ ಕ್ವಾರ್ಟರ್ಸ್ಗಳು ಜಲಾವೃತವಾಗಿದೆ. ರಾತ್ರಿಯಿಡೀ ನಿವಾಸಿಗಳು ಜಾಗರಣೆಯನ್ನ ಮಾಡಿದ್ದಾರೆ. ಒಳಗಡೆ ಎಲ್ಲ ಕಂಪ್ಲೀಟ್ ನೀರು ಬಂದಿದೆ ಸರ್. ಫುಲ್ ಗ್ರೌಂಡ್ ಫ್ಲೋರ್ ಫುಲ್ ಆಗಿ ಬಂದ್ಬಿಟ್ಟಿದೆ ನೀರು. ಇನ್ನು ತೆರವು ಮಾಡಿಲ್ಲ. ಇನ್ನು ಎಲ್ಲಿ ಈಗ ತಾನೇ ಇನ್ನೊಂದು ತೆರವು ಮಾಡಬೇಕು. ಬೆಳಗ್ಗೆ ಎದ್ದು ಈಗ ಬೆಳಗ್ಗೆ ಎದ್ದು ನೋಡಿದ್ವಿ ಫುಲ್ ಆಗಿ ಬಂದ್ಬಿಟ್ಟಿದೆ. ಈಗಿನ್ನು ತೆರವು ಮಾಡಬೇಕು. ಇವಾಗ ಪೇಪರ್ಸು, ಮೆಡಿಸನ್ಸು ಎಲ್ಲನೂ ಹಾಳಾಗಿದೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ತೆಗ್ದಿಲ್ಲ, ನೀರು ತೆಗಿಬೇಕು. ಇನ್ನೂ ನಾರ್ಮಲ್ ಆಗಿ ಯಾವತ್ತು ಇಷ್ಟು ನೀರು ನೋಡಿರ್ಲಿಲ್ಲ. ಲೈಕ್ 2 days ಬ್ಯಾಕ್ ಮಳೆ ಬಂದಾಗ್ಲೂ, ಒಂದೇ ಬ್ಯಾಕ್ ಮಳೆ ಬಂದಾಗ್ಲೂ ಇತ್ತು ನೀರು, ಸ್ವಲ್ಪ ಇತ್ತು. ಲೈಕ್ 1 hour ಕ್ಲಿಯರ್ ಆಗೋಯ್ತು. ಬಟ್ ಇವತ್ತು ಮಾತ್ರ 4:30 ಲೈಕ್ ಅರೌಂಡ್ 7 ನೀರಿತ್ತು. ಇವಾಗಲೇ ಬಂದು ಎಲ್ಲರೂ ಕ್ಲೀನ್ ಮಾಡಿದ್ದಾರೆ. ಎಲ್ಲ ಮಾಡಿರೋದ್ರಿಂದ ಹೋಗಿದೆ. ಕ್ಲೀನ್ ಮಾಡಿರ್ಲಿಲ್ಲ ಅಂದ್ರೆ ನೀರು ಹೋಗ್ತಿರ್ಲಿಲ್ಲ. ಆಲ್ಮೋಸ್ಟ್ 2 ಕಾರ್ಸ್ ಸ್ಟ್ರಕ್ ಆಗೋಗಿ 1 ಬಸ್ ಸ್ಟ್ರಕ್ ಆಗೋಗಿದೆ. ಬೆಳಗ್ಗೆ 4:30 ವೆಹಿಕಲ್ಸ್ ತಿರುಗ್ತಾ ಇದೆ. ಆಲ್ಮೋಸ್ಟ್ ಬೇರೆ ವೆಹಿಕಲ್ಸ್ ಸ್ಟ್ರಕ್ ಆಗಿತ್ತು. ಪ್ಯಾಸೆಂಜರ್ಸ್ 2 ಲೇಡೀಸು ಸ್ಟ್ರಕ್ ಆಗಿದ್ರು. ಇಲ್ಲಿ ರ್ಯಾಪಿಡೋಲ್ಲಿ ಬಂದು, ಅಲ್ಲ ಆಟೋದಲ್ಲಿ ಬಂದು ಸ್ಟ್ರಕ್ ಆಗಿ ಬುಳೋರ ಬಂತು. ಬುಳೋರದಲ್ಲಿ ಹತ್ತೋದ್ರು. ಆಮೇಲೆ ಅವರು ಲೈಕ್ ಸ್ವಲ್ಪ ಏನಾದ್ರು ಫೆಸಿಲಿಟಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗೋಗಿ ಈ ಕಾಲುವೆಗಳೆಲ್ಲ ಇದು ಇದೆ. ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಫೆಸಿಲಿಟೀಸ್ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಿ ಯಾವಾಗ ಮಳೆ ಬಂದ್ರು ನೀರು ಸ್ಟ್ರಕ್ ಆಗ್ತಾನೆ ಇರುತ್ತೆ. ಬಟ್ 1 hour ಕ್ಲಿಯರ್ ಆಗುತ್ತೆ. ಬಟ್ ಇವತ್ತು ಮಾತ್ರ ಕ್ಲಿಯರ್ ಆಗಕ್ ಆಗ್ಲಿಲ್ಲ. ಯಾಕಂದ್ರೆ ನೀರು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇರೋದ್ರಿಂದ, ಫುಲ್ ಮಳೆ ಬರೋದ್ರಿಂದ ನೀರು ಕ್ಲಿಯರ್ ಆಗಿಲ್ಲ. ಇನ್ನು ಆ ಕಡೆ ಎಲ್ಲ ನೀರಿದೆ. ರಾತ್ರಿ ಒಂದು 12:30ಗಿಂತ ಬೆಳಗ್ಗೆ 5:30 ತನಕ ಮಳೆ ಸರ್. ಅದು ಒಂದು ಮನುಷ್ಯ ಮುಳುಗೋ ಅಷ್ಟಕ್ಕೆ ನೀರು ಬರ್ತಾ ಇತ್ತು. ಫುಲ್ಲು ನಮ್ಮ ಗೋಡನ್ ಎಲ್ಲ ಹೋಯ್ತು. ಕಮ್ಮಿ ಅಂದ್ರೆ ಕೂಡ 1.5 ಲಕ್ಷ 2 ಲಕ್ಷ ಲಾಸ್ ನಮ್ದು. ಅಷ್ಟು ನೀರು ಇದಾಗಿದೆ. ಇದರಲ್ಲಿ ಬೇರೆ ಕಾರಲ್ಲಿ ಬಂದಿರೋರೆಲ್ಲ ಬೇರೆ ಅವರು ಕಷ್ಟದಲ್ಲಿ ಸಿಕ್ಕಾಕೋಬಿಟ್ಟು ಅವ್ರನ್ನೆಲ್ಲ ಕಾಪಾಡಿಸಿ ನಾವು ಬೆಳಗ್ಗೆ ಕಳಿಸಿದೀವಿ. ಅವ್ರಿಗೆ 6 ಗಂಟೆ ಮೇಲೆ ಕಳಿಸಿದೀವಿ. ಇನ್ನು ವಿಲ್ಸನ್ ಗಾರ್ಡನ್ ಅಲ್ಲಿ ಮಳೆ ತಂದಿರುವಂತ ಅವಾಂತರ ಹೇಗಿದೆ, ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಮುನಿರಾಜು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡೋಣ. ಸುರಿದ ಧಾರಾಕಾರ ಮಳೆಯಿಂದಾಗಿ ವಿಲ್ಸನ್ ಗಾರ್ಡನ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನಾವೀಗ ಏನ್ ನೋಡ್ತಾ ಇದೀವಿ, ಇದು ವಿಲ್ಸನ್ ಗಾರ್ಡನ್ ನ ಒಂದು BTS ರಸ್ತೆ. ಇದು ಈ ಒಂದು ರಸ್ತೆಯಲ್ಲಿ ಈಗಾಗಲೇ ಏನು ದೊಡ್ಡ ಪ್ರಮಾಣದ ಒಂದು ನೀರು ತುಂಬಿ ಸುಮಾರು ಈ ಒಂದು ಸುತ್ತಮುತ್ತ ಇರುವಂತಹ ಎಲ್ಲಾ ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಮತ್ತೆ ಅಕ್ಕಪಕ್ಕ ಇರುವಂತಹ ಸರ್ಕಾರಿ ಕ್ವಾರ್ಟರ್ಸ್ಗಳು ಕೂಡ ಜಲಾವೃತವಾಗಿದ್ದು ರಾತ್ರಿ ಇಡೀ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವುದು. ಮತ್ತೆ ಅದೇ ರೀತಿಯಾಗಿ ರಸ್ತೆಯಲ್ಲಿ ದೊಡ್ಡ ಪ್ರಮಾಣದ ನೀರು, ಸುಮಾರು 3-4 ಅಡಿ ನೀರು ನಿಂತಿದ್ರಿಂದ ವಾಹನಗಳು ಕೂಡ ಇಲ್ಲಿ ಸಿಲುಕಿ ಒಂದು ನೀರಿನಲ್ಲೇ ಒಂದು ಲಾಕ್ ಆಗಿರುವಂತಹ ದೃಶ್ಯಗಳು ಕೂಡ ಕಾಣಬಹುದು. ಒಂದು KSRTC ಬಸ್ ಕೂಡ ರಾತ್ರಿ ಒಂದು ನೀರಿನಲ್ಲೇ ಬಂದಿದ್ದ ಪರಿಣಾಮ ಆ ಒಂದು ನೀರಿನಲ್ಲೇ ಏನು ಬಸ್ ಕೂಡ ಕೆಟ್ಟು ನಿಂತಿರೋದು ಕೂಡ ನಾವು ನೋಡಬಹುದು. ಆ ಒಂದು ಬಸ್ ನಲ್ಲಿದ್ದಂತ ಏನು ಅಂದ್ರೆ ಪ್ರಯಾಣಿಕರು ಯಾರು ಇರಲಿಲ್ಲ. ಆ ಬಸ್ ಡಿಪೋ ಕಡೆಗೆ ಹೋಗ್ತಿತ್ತು ಅನ್ಸುತ್ತೆ. ಆ ಒಂದು ಬಸ್ ಕೂಡ ಈಗ ನೀರಿನಲ್ಲೇ ಲಾಕ್ ಆಗಿದೆ. ಮತ್ತೆ ಈ ಒಂದು ನೀರಿನಲ್ಲೇ ಒಂದು ಕಾರು ಕೂಡ ಬಂದಿದ್ದ ಪರಿಣಾಮವಾಗಿ ಕಾರು ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನಂತರ ಅಲ್ಲಿದ್ದಂತ ಕಾರ್ನಲ್ಲಿದ್ದಂತವ್ರನ್ನ ಹೊರ ಕಡೆ ಕಳಿಸುವಂತ ಕೆಲಸ ಕೂಡ ಆಗಿದೆ. ಮತ್ತೆ ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಯವರು ಕೂಡ ಆಗಮಿಸಿದ್ದು ಇಲ್ಲಿ ರೆಸ್ಕ್ಯೂ ಆಪರೇಷನ್ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಂದ್ರೆ ದೊಡ್ಡ ಪ್ರಮಾಣದ ನೀರು ಇಲ್ಲಿ ಶೇಖರಣೆ ಆಗಿದ್ದರಿಂದ ಈ ಸುತ್ತಮುತ್ತ ಇರುವಂತಹ ಬಡಾವಣೆಗಳು ಮತ್ತೆ ಮನೆಗಳು ಹಾಗೂ ವಾಹನಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರೋದು. ಮತ್ತೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಅವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಅದನ್ನ ತೆರವು ಮಾಡುವಂತ ಕೆಲಸವನ್ನ ಮತ್ತೆ ನೀರನ್ನ ಹೊರಹಾಕುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಏನು ನಿನ್ನೆ ರಾತ್ರಿ ಸುಮಾರು 3-4 ಗಂಟೆಗಳ ಕಾಲ ಒಂದು ಭಾರಿ ಮಳೆ ಸುರಿದ ಪರಿಣಾಮವಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ಇಡೀ ಈ ಒಂದು BTS ರಸ್ತೆ ಸುತ್ತಮುತ್ತ ಎಲ್ಲಾ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಮತ್ತೆ ಇಡೀ ಒಂದು ರಾಜಕಾಲುವೆ ಪಕ್ಕದಲ್ಲಿರುವಂತಹ ಒಂದು ಅಕ್ಕಪಕ್ಕದ ಮನೆಗಳಿರ್ಬೋದು ಮತ್ತೆ ಕ್ವಾರ್ಟರ್ಸ್ ಇರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ತುಂಬಿರೋದನ್ನ ನಾವು ನೋಡಬಹುದು. ಮತ್ತೆ ಜನ ಕೂಡ ರಾತ್ರಿ ಆ ಒಂದು ನೀರು ನುಗ್ತಾ ಇದ್ದಂತೆ ತಮ್ಮ ಜೀವ ಉಳಿಸ್ಕೊಳ್ಳೋ ಸಲುವಾಗಿ ಕಾಂಪೌಂಡ್ಸ್ ಮೇಲೆ ಒಂದು ಕುಳಿತು ಒಂದು ಜೀವನ ಉಳಿಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ನೋಡಬಹುದು ಕೆಲವು ಕಾರುಗಳೇನು ನೀರಿನಲ್ಲಿ ಲಾಕ್ ಆಗಿದ್ದಾವೆ, ಅವುಗಳನ್ನ ಹೊರಗಡೆ ತೆಗೆಯುವಂತ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ.
ಮತ್ತೆ ಏನು ಬೆಳಗಿನಿಂದ ಕೂಡ ಈ ಒಂದು ನೀರನ್ನ ಹೊರಗಡೆ ಹಾಕಿ ಆ ಒಂದು ನೀರನ್ನು ಖಾಲಿ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮತ್ತೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಾ ಇರೋದು. ಟ್ರಾಫಿಕ್ ಪೊಲೀಸರು ಕೂಡ ನೋಡಬಹುದು, ಅವರು ಕೂಡ ನೀರನ್ನ ಸರಾಗವಾಗಿ ಹೊರಗಡೆ ಹೋಗುವಂತೆ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ರಾಜಕಾಲುವೆ ಇರುವಂತಹ ಒಂದು ವೇಸ್ಟೇಜ್ ಏನಿದೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ರಸ್ತೆ ಮೇಲೆ ತುಂಬಿರೋದು ಕೂಡ ನಾವು ನೋಡಬಹುದು. ಅಷ್ಟು ದೊಡ್ಡ ಪ್ರಮಾಣದ ಒಂದು ಗಲೀಜು ಕೂಡ ರಸ್ತೆಗಳಲ್ಲಿ ತುಂಬಿ ಎಲ್ಲವೂ ಕೂಡ ಈಗ ಸಂಪೂರ್ಣ ಕೊಳಚೆಮಯ ಆಗಿರುವಂತ ರೀತಿಯಲ್ಲಿ ಕಾಣ್ತಾ ಇದೆ. ಏನು ನಿನ್ನೆ ರಾತ್ರಿ ಸುರಿದ ಈ ಒಂದು ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರಿನ ಹಲವೆಡೆ ಈ ರೀತಿ ಏನು ನೀರು ನುಗ್ಗಿ ಒಂದು ದೊಡ್ಡ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮತ್ತೆ ಇಡೀ ಜನಜೀವನ ಅಸ್ತವ್ಯಸ್ತವಾಗಿದ್ದು ಈಗ ನೀರನ್ನು ಹೊರ ಹಾಕುವಂತ ಕೆಲಸಗಳು ಕೂಡ ಈಗ ಎಲ್ಲೆಡೆ ಆಗ್ತಾ ಇರೋದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಆವೇರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.